ಅಂದರೆ ಆಗಿನ ಮನುಷ್ಯರಿಗೆ ಅಂದರೆ ಅವರು ನಮ್ಮ ಹಿರಿಯರೇ ಆದಿಮಾನವರು ಅಥವಾ ಶಿಲಾಯುಗದ ಮಾನವರು ಅಂದರೆ ಅವ್ರಿಗೊಂದು ನಂಬಿಕೆ ಇತ್ತು, ಸತ್ತವರು ಮತ್ತೆ ವಾಪಸ್ ಎದ್ದು ಬರ್ತಾರೆ ಅಥವಾ ಸತ್ತವರು ದೇವರಾಗ್ತಾರೆ ಅಂತ ಅನ್ನೋ ನಂಬಿಕೆ ಇತ್ತು ಅವ್ರಿಗೆ. ಒಂದು ಸಣ್ಣ ಹೋಲ್ ಮಾಡಿ ಅದರೊಳಗಡೆ ಏನಾದರೂ ನೋಡೋಕ್ಕೆ ಅಥವಾ ಕೈ ಇಡೋಕ್ಕೆ ಅಥವಾ ಮುಂದೆ ಏನಾದರೂ ಎಡೆ ಇಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ರು. ಇವತ್ತೇನು ನಾವು ಪಿತೃಪಕ್ಷ ಅಥವಾ ಎಡೆ ಇಡುವಂಥ ಕಲ್ಚರ್ ಏನು ಮಾಡ್ತೀವಲ್ಲ, ಅದು ಬಂದಿರೋದು ಕೂಡ ನಮ್ಮ ಆದಿಮಾನವರಿಂದಲೇ. ನಾವು ಹೊಸದಾಗಿ ಕಲ್ತದ್ದು, ಹೊಸ ನಾಗರಿಕತೆ ಕಲ್ತದ್ದು ಏನೂ ಇಲ್ಲ. ನೋಡಿ, ಈ ಕಲ್ಲನ್ನ ಕತ್ತರಿಸಿದ್ದಾರೆ ನೋಡಿ ನೀಟಾಗಿ. ಈ ಕಲ್ಲನ್ನ ಕತ್ತರಿಸಿರ್ಬೋದು, ಎಲ್ಲಿಂದ ಕತ್ತರಿಸಿರ್ಬೋದು ತೋರಿಸ್ತೀವಿ. ಹಾಗೆ ಇದೇ ಒಂದು ಪರಿಸರದಲ್ಲಿ ಇಲ್ಲಿ ಸಾಕಷ್ಟು ಡಾಲ್ಮೆನ್ಗಳಿದೆ. ಡಾಲ್ಮೆನ್ಗಳೇನು ಅಂದರೆ ಶಿಲಾಯುಗದ ಆದಿಮಾನವರು ಅಂತ ಯಾರು ಇರ್ತಾರಲ್ಲ ಅವರ ಸಮಾಧಿಗಳು ಅಂತ ಕರೀತಾರೆ. ಓಕೆ. ಸೊ ಅದು ಕೂಡ ಇಲ್ಲೇ ನಿಮಗೆ ಒಂದಷ್ಟು ದೂರದಲ್ಲಿ ಸಿಗುತ್ತೆ. ಹೀಗಾಗಿ ಏನಂದರೆ ಇಲ್ಲಿ ಏನಂತಾರೆ, ತುಂಬ ಒಂದು ಜನವಸತಿ ಪ್ರದೇಶ, ತುಂಬ ಸಾವಿರಾರು ವರ್ಷಗಳಿಂದ ಇರೋದು ಕೂಡ ಇಲ್ಲಿ ಖಾತ್ರಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಂಬರೋಣ. ಸೊ ನಾವಿವಾಗ ಮೇಲ್ಗಡೆ ಏನಿದ್ದೀವಲ್ಲ, ಇದೇ ಬೆಟ್ಟದ ತಪ್ಪಲಿನ ಕೆಳಗಡೆ ಭಾಗದಲ್ಲಿ ನಮಗೆ ಜೈನರು ಗುಡಿ ಕಾಣಿಸೋದು, ಅಂದರೆ ಜೈನ ಗುಹಾಲಯ ಕಾಣಿಸೋದು. ನೀವೇನು ಬಾದಾಮಿನಲ್ಲಿ ಈಗ ಜೈನ ಗುಹಾಲಯ ನೋಡ್ತೀರಲ್ಲ, ಆ ಗುಹಾಲಯನ ಕೆತ್ತಕ್ಕಿಂತ ಮುಂಚೆ ಈ ಒಂದು ಜೈನ ಗುಹಾಲಯನ ಕೆತ್ತಿರೋದು. ನೋಡಿ, ಇಲ್ಲೆಲ್ಲ ನೋಡ್ಬೋದು. ಇವೆಲ್ಲ ಡಾಲ್ಮೆನ್ಗಳು. ಹೌದು, ಇವೆಲ್ಲ. ಸೊ ಇದಕ್ಕಿಂತ ಚೆನ್ನಾಗಿರೋ ಒಂದು ಡಾಲ್ಮೆನ್ ನಿಮಗೆ ಗಳಗನಾಥ ಗುಡಿ ಇದು ಸಂಕೀರ್ಣದಲ್ಲಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಅದು. ನೋಡಿ, ಇಲ್ಲಿ ಆ ಕಡೆ ಈ ಕಡೆ ಚಪ್ಟಿಕಲ್ನ. ವಾವ್ ವಾವ್ ವಾವ್, ಇದು ಆಕ್ಚುಲ್ ಸೈಟು. ಇದೇ ಸೈಟ್ ನೋಡಿ. ಇದೇ ಬೆಣ್ಕಲ್ ಸಮಾಧಿಗಳು ಅಂದ್ರೆ ಇದೆ. ಹೌದು, ರಂಧ್ರ ಸಹಿತ ಸಮಾಧಿಗಳು ಮತ್ತು ರಂಧ್ರ ರಹಿತ ಸಮಾಧಿಗಳು ಅಂತ ಎರಡು ನಮೂನಿ ಬರ್ತವೆ ಇದರಲ್ಲಿ. ಸ್ನೇಹಿತರೆ, ನೀವು ಹಿರೇಬೆಣಕಲ್, ಕೊಪ್ಪಳ ಜಿಲ್ಲೆ ಗಂಗಾವತಿ ಹತ್ರ ಇರುವಂಥ ಹಿರೇಬೆಣಕಲ್ನ ಆದಿಮಾನವರ ಸಮಾಧಿಗಳು ಅಥವಾ ಶಿಲಾ ರಚನೆಗಳನ್ನು ಗಮನಿಸಿದ್ರೆ ಸ್ನೇಹಿತರೆ, ಇದೇ ಥರದ ಸಿಮಿಲರ್ ರಚನೆಗಳು. ಆದರೆ ಇವು ಗಾತ್ರದಲ್ಲಿ ಚಿಕ್ಕದು, ಅಂದರೆ ಸೈಜ್ ಚಿಕ್ಕದಿದು. ಅವು ತುಂಬ ಬೃಹತ್ತಾದಂಥ ಶಿಲಾ ಸಮಾಧಿಗಳು, ಅಂದರೆ ರಾಕ್ ಸ್ಟ್ರಕ್ಚರ್ಸ್ ಅವು. ಸ್ನೇಹಿತರೆ, ಭಾಳ ಮುಖ್ಯವಾಗಿ ಏನು ಅಂತಂದರೆ, ನೀವು ಈಗ ಗಮನಿಸಿದ್ರೆ, ನಾವು ಈಗ ನಮ್ಮ ಹಿರಿಯರಿಗೆ, ನಮ್ಮ ಮನೆಯಲ್ಲಿ ಯಾರೋ ತೀರ್ಕೊಂಡ್ರೆ, ಅಪ್ಪನೋ ಅಮ್ಮನೋ ಅಜ್ಜಿನೋ ಯಾರೋ ತೀರ್ಕೊಂಡ್ರೆ, ಅವ್ರನ್ನ ಗುಂಡಿ ತೆಗೆದು ಅವ್ರನ್ನ ಹೂತು ಅದ್ರ ಮೇಲೆ ಮಣ್ಣು ಹಾಕಿ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅದು ಕಟ್ಟೆ ಕಟ್ತೀವಿ. ಓಕೆ, ಆ ಕಟ್ಟೆ ಕಟ್ಟೋದು ಎಲ್ಲಿಂದ ರೂಪುಗೊಳ್ತು ಅಂತಂದರೆ ನೋಡಿ, ಈ ಜಾಗದಿಂದ ರೂಪುಗೊಳ್ತು ಸ್ನೇಹಿತರೆ. ಸುಮಾರು 3000 ವರ್ಷಗಳ ಹಿಂದಿನ ಅಂದರೆ ಶಿಲಾಯುಗ ಮಾನವನ ಕಾಲದ ಆದಿಮಾನವರ ಸಮಾಧಿಗಳಿವು, ಶಿಲಾ ಸಮಾಧಿಗಳು. ಅಂದರೆ ಆಗಿನ ಮನುಷ್ಯರಿಗೆ, ಅಂದರೆ ಅವರು ನಮ್ಮ ಹಿರಿಯರೇ ಆದಿಮಾನವರು ಅಥವಾ ಶಿಲಾಯುಗದ ಮಾನವರು ಅಂದರೆ ಅವ್ರಿಗೊಂದು ನಂಬಿಕೆ ಇತ್ತು, ಸತ್ತವರು ಮತ್ತೆ ವಾಪಸ್ ಎದ್ದು ಬರ್ತಾರೆ ಅಥವಾ ಸತ್ತವರು ದೇವರಾಗ್ತಾರೆ ಅಂತ ಅನ್ನೋ ನಂಬಿಕೆ ಇತ್ತು ಅವ್ರಿಗೆ. ಸಮಾಧಿಗಳನ್ನು ಅವರು ಮಾಡ್ತಾ ಇದ್ದಿದ್ದೇ ಬೆಟ್ಟಗಳ ಮೇಲೆ, ಗುಡ್ಡಗಳ ಮೇಲೆ ತಂದು ದೇಹಗಳನ್ನು ತಗೊಂಬಂದು ಈ ಥರ ಒಂದು ಸ್ಟ್ರಕ್ಚರ್ನ ಮಾಡಿ ದೇಹಗಳನ್ನೇ ಇಲ್ಲಿ ಇಡ್ತಿದ್ರಂತೆ ಆ್ಯಕ್ಚುಲಿ ಸ್ನೇಹಿತರೆ. ಕಾಲಕ್ರಮೇಣ ಅದನ್ನು ಈ ಗುಡ್ಡಗಳಾಗಿರೋ ಕಾರಣಕ್ಕೆ ಅದರ ಪ್ರಾಣಿಗಿಣಿ ತಿಂದ್ಕೊಂಡು ಇದಾಗ್ತಿತ್ತು, ಅಥವಾ ಅವರು ನಂತರ ಇವರು ಒಂದು ಆತ್ಮ ಆಗ್ತಾರೆ, ಒಂದು ದೈವಕ್ಕೆ ಸ್ವರೂಪಕ್ಕೆ ಏರ್ತಾರೆ ಅಂತ ನಂಬಿಕೆ ಕೂಡ ಇದ್ದರಿಂದ ಈ ಥರ ರಚನೆಗಳನ್ನು ಮಾಡಿ ಇಲ್ಲಿ ಸಿಗುವಂತಹ ಕಲ್ಲು ನೋಡಿ, ಗಮನಿಸಿ. ಇಲ್ಲಿ ಅವ್ರು ಈ ಕಲ್ಲಂತೂ ಎಲ್ಲಿಂದ ಹೊತ್ಕೊಂಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ಇದು ಬೆಟ್ಟ ಗುಡ್ಡ ಆಗಿರೋದ್ರಿಂದ ಈ ಬೆಟ್ಟದ ಕಲ್ಲನ್ನೇ ಕೊರೆದು ಅವ್ರು ನೀಟಾಗೆ ಅದನ್ನು ಕಟ್ ಮಾಡಿಕೊಂಡು ತೊಗೊಂಡು 2 ಕಲ್ಲು ಆ ಕಡೆ, ಮೇಲ್ಗಡೆ ಒಂದು ಕಲ್ಲು ನೋಡಿ. ಆ್ಯಕ್ಚುಲಿ ತುಂಬ ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ಮೇಲೆ ಮುಚ್ಚುವ ಕಲ್ಲು ತುಂಬ ದಪ್ಪ ಇರುತ್ತೆ, ಸೈಡ್ ಕೊಡೋ ಕಲ್ಲು ಅದು ಸೈಜಲ್ಲಿ ಕಡಿಮೆ ಇರುತ್ತೆ. ಈ ಥರ 3 ಕಡೆಯಿಂದ ಕವರ್ ಮಾಡ್ತಾರೆ. ಹಿರೇಬೆಣ್ಕಲ್ಲಲ್ಲಿ ತಾವು ಗಮನಿಸಿದ್ರೆ 4 ಕಡೆ ಮುಚ್ಚಿದ್ದಾರೆ. 4 ಕಡೆ ಮುಚ್ಚಿ, ಅಂದರೆ ಫಸ್ಟು 3 ಕಡೆ ಮುಚ್ಚಿ ಅವ್ರ ಶವ ಅಥವಾ ಇತ್ಯಾದಿ ಇಟ್ಟು ಆಮೇಲೆ 4ನೇ ಕಲ್ಲು ಮುಚ್ಚಿಬಿಡ್ತಿದ್ರು. ಅದರ 4ನೇ ಕಲ್ಲಿಗೆ ಒಂದು ಸಣ್ಣ ಹೋಲ್ ಮಾಡ್ತಿದ್ರು ಅವರು. ಒಂದು ಸಣ್ಣ ಹೋಲ್ ಮಾಡಿ ಅದರೊಳಗಡೆ ಏನಾದರೂ ನೋಡೋಕ್ಕೆ ಅಥವಾ ಕೈ ಇಡೋಕ್ಕೆ ಅಥವಾ ಮುಂದೆ ಏನಾದರೂ ಎಡೆ ಇಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ರು. ಇವತ್ತೇನು ನಾವು ಪಿತೃಪಕ್ಷ ಅಥವಾ ಎಡೆ ಇಡುವಂಥ ಕಲ್ಚರ್ ಏನು ಮಾಡ್ತೀವಲ್ಲ, ಅದು ಬಂದಿರೋದು ಕೂಡ ನಮ್ಮ ಆದಿಮಾನವರಿಂದಲೇ. ನಾವು ಹೊಸದಾಗಿ ಕಲ್ತದ್ದು, ಹೊಸ ನಾಗರಿಕತೆ ಕಲ್ತದ್ದು ಏನೂ ಇಲ್ಲ. ಹಿರಿಯರು ಮಾಡ್ತಿದ್ದಂಥದ್ದನ್ನೇ ನಾವು ಮುಂದುವರಿಸ್ಕೊಂಡು ಅದನ್ನು ಸುಧಾರಿಸಿದ ರೂಪದಲ್ಲಿ ಮಾಡ್ತಿದ್ದೀವಿ ಅಂತ ಅನ್ನೋದು ಭಾಳ ಮುಖ್ಯವಾದ ಸಂಗತಿ. ಅವುಗಳ ಆ ಸಮಾಧಿಗಳ ರಚನೆಗಳು ಈ ಆದಿಮಾನವರ ಅಥವಾ ನಮ್ಮ ಹಿಂದಿನ ಪೂರ್ವಜರ ಶಿಲಾ ಸಮಾಧಿಗಳು, ವಿಚ್ ಈಸ್ ಕಾಲ್ಡ್ ಆ್ಯಸ್ ಡಾಲ್ಮನ್ಸ್ ಅಂತ. ಅದು ಸೈಜಲ್ಲಿ ಚಿಕ್ಕದಿದೆ, ನೀವು ಗಮನಿಸ್ಬೋದು. ಒಂದು ಬೆಟ್ಟ ಇತ್ತು ಅಂತಂದರೆ ಅಲ್ಲಿ ಮಾನವರ ವಾಸ ಇರ್ತಿತ್ತು, ಯಾಕಂದರೆ ನೀರಿರಬೇಕಿತ್ತು ಮತ್ತು ವಾಸಕ್ಕೆ ಒಂದು ಜಾಗ ಇರಬೇಕಿತ್ತು. ಬೆಟ್ಟನ ಯಾಕೆ ಅವ್ರು ವಾಸಕ್ಕೆ ಆರಿಸ್ಕೋತಾ ಇದ್ರು ಅಂತಂದರೆ, ಇದು ಪ್ರಾಣಿಗಳಿಂದ ರಕ್ಷಣೆ ಇರುತ್ತೆ ಅವ್ರಿಗೆ. ಈಗ ಕೆಳಗಡೆ ಎಲ್ಲಾದರೂ ಇದ್ದರೆ ಪ್ರಾಣಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ ಇತ್ಯಾದಿ ಅಂತ. ನೀವು ಅಲ್ಲಿ ಗಮನಿಸಿದ್ರೆ ಕೆಳಗಡೆ ನದಿ ಹರಿಯುತ್ತೆ ಅಲ್ಲಿ. ಸೊ ನದಿ ಹರಿಯೋದ್ರಿಂದ ಇಲ್ಲಿ ಜನವಸತಿ ಇತ್ತು ಅಂತ ಪ್ರೂವ್ ಆಗುತ್ತೆ. ಹಿರೇಬೆಣ್ಕಲ್ಲೂ ಕೂಡ ಅವರು ಹಿರೇಬೆಣ್ಕಲ್ ಸಮಾಧಿಗಳು ಮಾಡಿರುವ ಗುಡ್ಡದ ಇನ್ನೊಂದು ಗುಡ್ಡದ ಮೇಲೆ ವಾಸ ಮಾಡ್ತಿದ್ರು. ಅದು ಅವ್ರ ಊರಾಗಿತ್ತು. ಇದು ಅವ್ರ ಸಮಾಧಿ ಅಥವಾ ಸ್ಮಶಾನ ಆಗಿತ್ತು. ಸೊ ದಿಸ್ ಈಸ್ ದಿ ಆದಿಮಾನವರ ಬಿಗ್ಗೆಸ್ಟ್ ಸ್ಮಶಾನಗಳು ಇವೆಲ್ಲ ರಚನೆಗಳು ನೋಡಿ. ಇದ್ರ ಬಗ್ಗೆ ಅನೇಕ ಸಂಶೋಧನೆಗಳಾಗಿದ್ದಾವೆ. ಹಿರಿಯರು ದೊಡ್ಡವರೆಲ್ಲ ಪುಸ್ತಕನೇ ಬರೆದಿದ್ದಾರೆ. ಇಂಟರ್ನೆಟ್ಟಲ್ಲಿ ತುಂಬ ಮಾಹಿತಿ ಸಿಗುತ್ತೆ, ನೀವು ಹುಡುಕು.
ನೋಡ್ಬೋದು, ಅಥವಾ ಹೆಚ್ಚಿನ ರೆಫರೆನ್ಸ್ಗೆ ಕಲಾಮಾಧ್ಯಮದ ಹಿರೇಬೆಣಕಲ್ ಸಮಾಧಿಗಳನ್ನು ಕೂಡ ನೀವು ನೋಡ್ಬೋದು. ಆ್ಯಂಡ್ ಭಾಳ ಮುಖ್ಯವಾಗಿ ವಿಚಾರ ಏನು ಗೊತ್ತಾ, ಸಂತೋಷದ ವಿಚಾರ, ನಾವು ಹಿರೇಬೆಣಕಲ್ ಆದಿಮಾನವರ ಸಮಾಧಿಗಳನ್ನು ವಿಡಿಯೋ ಮಾಡಿದ ಮೇಲೆ ವೋಟ್ ಮಾಡಿ, ಅದು ಕರ್ನಾಟಕದ 7-8 ಅದ್ಭುತಗಳನ್ನು ಲಿಸ್ಟ್ ಮಾಡ್ತಿತ್ತು ಸರ್ಕಾರ. ಆಗ ವೋಟ್ ಮಾಡಿ ಹಿರೇಬೆಣಕಲ್ಗೆ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಅದಾದ ನಂತರ ಅದು ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದು ಕೂಡ ಲಿಸ್ಟ್ ಆಯಿತು. ಅದು ಭಾಳ ಸಂತೋಷದ ವಿಚಾರ. ಸೊ ಆ ಥರದ್ದು ಇನ್ನೊಂದು ಸೈಟ್ ಇದು ಈ ನಮ್ಮ ಮೇಗುತಿ ಜಿನ ದೇವಾಲಯದ ಪಕ್ಕದಲ್ಲಿ ಇರುವಂತಹ ಈ ಕಲ್ಲಿನ ರಚನೆಗಳು. ಹೌದು, ಅಲ್ಲ ಒಟ್ಟು ಏನಂದರೆ ನೀರು ಒಂದು ಕಡೆ ನೀರು ಇರಬೇಕು ವಾಸಕ್ಕೆ, ಮತ್ತು ಬೆಟ್ಟ ಇರಬೇಕು ಅವ್ರಿಗೆ ಈ ಥರದ್ದು ಮಾಡೋಕ್ಕೆ. ಸೊ ಹಂಗಾಗಿ ಅವರ ಇದು ಸರ್, ಈಗ ನೋಡಿ, ಈಗ ಅದನ್ನು ಬಾದಾಮಿಯ ಚಾಲುಕ್ಯರು ಕಟ್ಟಿರುವಂಥ ಗುಡಿ ಅದು ಜಿನ ದೇವಾಲಯ. ಈಗ ಅಷ್ಟಕ್ಕೆ ಮಾತ್ರ ಕಾಂಪೌಂಡ್ ಇದೆ, ಅದು ಈ ಬೆಟ್ಟ ಇನ್ನೂ ದೊಡ್ಡದಿದೆ. ಸೊ ಇದು ಅಂದರೆ ದಟ್ ಮೀನ್ಸ್ ಇದು ಬಾದಾಮಿ ಚಾಲುಕ್ಯರಿಗಿಂತ ಬಹಳ ಹಿಂದಿದ್ದು ಇವೆಲ್ಲ. ಸೊ ಅವರು ಅದನ್ನು ನಾಶ ಮಾಡಿ ನೋಡಿ ಹಂಗೆ ಬಿಟ್ಬಿಡೋದು ಚಾಲುಕ್ಯರು. ಸೊ ಇದೇ ಕುರುಹು ನಿಮಗೆ ಇದರಲ್ಲೂ ಕಾಣಿಸುತ್ತೆ. ಗಳಗನಾಥ ಗುಡಿ ಟೆಂಪಲ್ ಕಾಂಪ್ಲೆಕ್ಸ್ ನೋಡಿದ್ರೆ ಆ ಸರೌಂಡಿಂಗಲ್ಲಿ ಸುಮಾರು 30, ಈಗ ಹೈಹೊಳೆನಲ್ಲಿ ಅತಿ ಹೆಚ್ಚಿನ ಗುಡಿ ಇರೋದೇ ಗಳಗನಾಥ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲಿ 32 ಗುಡಿ ಇದೆ. ಅದು ಆ 32 ಗುಡಿಗಳ ಮಧ್ಯದಲ್ಲೇ ಒಂದು ಡಾಲ್ಮೆನ್ ಇದ್ರೂ ಅವ್ರು ಏನು ಅದನ್ನು ಮುಟ್ಟಕ್ಕೆ ಹೋಗಿಲ್ಲ. ಯಾವುದೇ ಕಾರಣಕ್ಕೂ ಅವ್ರು ನಾಶ ಮಾಡಿಲ್ಲ. ಇವತ್ತು ಅದನ್ನು ನೋಡ್ಬೋದು. ಇದಕ್ಕಿಂತ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಡಾಲ್ಮೆನ್. ಸೊ ಹಾಗಾಗಿ ಮುಂದಿನ ವೀಡಿಯೋಗಳಲ್ಲಿ ಏನಾದರೂ ನಾವು ಗಳಗನಾಥ ಟೆಂಪಲ್ ವಿಸಿಟ್ ಮಾಡಿದ್ರೆ ನೋಡ್ಬೋದು. ಅಲ್ಲೇ ಇದೆ ನೋಡಿ ಗಳಗನಾಥ ಟೆಂಪಲ್ ಕಾಂಪ್ಲೆಕ್ಸ್. ಅದೇ ಅಲ್ಲಿ ಕಾಣೋದು, ಅಲ್ಲೊಂದು ಡಾಲ್ಮನ್ ಇದೆ. ಅಲ್ಲೂ ಇದೆ. ಸೂಪರ್. ಸೊ ಇವ್ರು ನೋಡಿ, ಬಾದಾಮಿ ಚಾಲುಕ್ಯರಿಗೆ ಇವೇನು ಅಂತ ಗೊತ್ತಿರಬಹುದು, ಅಥವಾ ಗೊತ್ತಿಲ್ಲದೆ ಏನೋ ಬೇರೆ ಥರ ಇದೆ ಅಂತ ಬಿಟ್ಟಿರಲೂಬಹುದು. ಖಂಡಿತವಾಗ್ಲು. ಬಟ್ ಏನಂದರೆ ಇದಕ್ಕೆಲ್ಲ ಯಾವುದು ಶಾಸನಗಳ ದಾಖಲೆ ಇರಲ್ಲ. ಬಟ್ ಮನುಷ್ಯ ಹೆಂಗೆ ಅಂದರೆ ಈಗ ಕಲ್ಚರ್ ಬೆಳೆದಿರೋದೇನು ಅಂದರೆ ಆ ನೆನಪುಗಳಿರುತ್ತಲ್ಲ ಹಿಂದೆ. ಈಗ ಫಾರ್ ಎಕ್ಸಾಂಪಲ್ಲು ಹಳೆ ನೆನಪುಗಳು ಅಂದರೆ ಇವಾಗ ನೀವೇ ಮಾತಾಡಬೇಕಂದ್ರೆ ಪಿತೃಪಕ್ಷದ ಉಲ್ಲೇಖ ಮಾಡೋದ್ರಿ, ಕರೆಕ್ಟ್ ಅಲ್ಲ? ಅದು ಒಂದು ಜನ್ರೇಷನಿಂದ ಒಂದು ಜನ್ರೇಷನ್ಗೆ ಮೌಖಿಕವಾಗಿ ಬಂದಿರುತ್ತಲ್ಲ, ಆ ವಿಷಯದಲ್ಲಿ ಲೆಕ್ಕ ಹಾಕಿದ್ರೆ ಅವ್ರಿಗೆ ಇದೆಲ್ಲ ನೆನಪಿರೋ ಸಾಧ್ಯತೆಗಳು ಇದೆ. ಆದರೆ ನಮಗೆ ಇವತ್ತು ಅದನ್ನು ಇವತ್ತು ರೆಕಾರ್ಡೆಡ್ ಅಂತ ನಾವು ನೋಡೋಕೆ ಹೋದರೆ ಯಾವುದೂ ದಾಖಲಾತಿಗಳು ನಮ್ಗೆ ಸಿಗಬಾರಲ್ಲ. ನೋ ಪ್ರಾಬ್ಲಮ್. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದರೆ, ಈಗ ಇವರು ಈ ಕಲ್ಲನ್ನು ಹೇಗೆ ಕತ್ತರಿಸಿದ್ರು ಅಂತ ನೋಡೋಕೆ ಹೋದರೆ ಸ್ನೇಹಿತರೆ, ಬನ್ನಿ ಇಲ್ಲಿ ನಿಮಗೆ ತುಂಬ ಆಸಕ್ತಿಕರವಾದಂಥ ವಿಷಯ ನಾವು ಗಮನಿಸೋಣ. ನೋಡಿ, ಈ ಕಲ್ಲನ್ನ ಕತ್ತರಿಸಿದ್ದಾರೆ ನೋಡಿ ನೀಟಾಗಿ. ಈ ಕಲ್ಲನ್ನ ಒಂದು ಆಕಾರದಲ್ಲಿ ಅಲ್ಲದೇ ಇದ್ರೂ ಕೂಡ ರಫ್ ಆಗಿ ಆ ಕಲ್ಲು ಹೇಗೆ ಸೀಳ್ಬಿಡ್ತೋ ಹಾಗೆ ಎತ್ಕೊಂಡಿದ್ದಾರೆ. ಹೇಗೆ ಕತ್ತರಿಸಿರ್ಬೋದು, ಎಲ್ಲಿಂದ ಕತ್ತರಿಸಿರ್ಬೋದು ತೋರಿಸ್ತೀವಿ. ಈಗ ಇದು ಕತ್ತರಿಸಿ ಈ ಬೆಟ್ಟ ಹತ್ತಿ ಕೆಳಗಿನದು ತಂದಿಲ್ಲ, ಅಥವಾ ಈ ಬೆಟ್ಟದಲ್ಲೇ ಇದನ್ನು ಕತ್ತರಿಸಿದ್ರೆ ಅಲ್ಲೆಲ್ಲೋ ಆಮದಲ್ಲಿ ಕತ್ತರಿಸಿ ತಂದಿಲ್ಲ, ಯಾಕಂದರೆ ಹೊರಕ್ಕಾಗಲ್ಲ. ಇವ್ರು ಎಂಥ ಬುದ್ಧಿವಂತರು ಇವರು ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ, ನೀವು ಬನ್ನಿಲ್ಲಿ ನೋಡಿ, ಇದನ್ನು ಇಲ್ಲೇ ಬಿಡಿಸ್ಕೊಂಡಿರೋದು ಇದು ಪೂರ್ತಿ. ಇದು ನೋಡಿ, ಏನು ಈ ಡೋಲ್ಮನ್ನು ಅಥವಾ ಈ ಆದಿಮಾನವ ಸಮಾಧಿ ಇದೆಯಲ್ಲ, ಇಲ್ಲಿನ ಕಲ್ಲೇ ಇದು. ಇದಕ್ಕೆ ಅವ್ರ ಹತ್ರ ಟೆಕ್ನಾಲಜಿ ಇರಲಿಲ್ಲ. ಅವರು ಬಂಡೆಗಳಿಗೆ ಅಲ್ಲಲ್ಲಿ ತೂತನ್ನು ಮಾಡಿ ಅದಕ್ಕೆ ಬೆಂಕಿ ಹಚ್ತಿದ್ರು. ಅದು ಸೀಳ್ಬಿಡ್ತಿತ್ತು. ಸೀಳ್ಬಿಟ್ಟಾಗ ಅದನ್ನು ನೀಟಾಗಿ, ಅವಾಗೆಲ್ಲ ತುಂಬ ಬಲಶಾಲಿಗಳು ಎತ್ಕೊಂಡು ಈ ಥರ ಮೇಲಿಡ್ತಾಯಿದ್ರು. ಆ ಥರದ್ದು ಕಟ್ ಮಾಡ್ಕೊಂಡಿರೋಂಥದ್ದು. ಆಮೇಲೆ ನೋಡಿ, ಉದಾಹರಣೆ ನೋಡಿ, ಇಲ್ಲಿ ಈಗ ಆಲ್ರೆಡಿ ಇದನ್ನು ಎತ್ತಿ ಮೇಲಿಟ್ಟಿದ್ದಾರೆ ಅವರ ಹಿರಿಯರ ಸಮಾಧಿಗೆ ರೂಫ್ ಥರ. ನೋಡಿ, ಈ ಕಲ್ಲನ್ನ ಕತ್ತರಿಸಿ ಅಥವಾ ಮೀಟಿ ಎತ್ಕೊಂಡು ಇನ್ನೊಂದು ಕಡೆ ಇಡ್ತಿದ್ರೆ ನಾವು. ಸೊ ಆ ಥರದ್ದೊಂದು ವ್ಯವಸ್ಥೆ ನೋಡಿ ಇಲ್ಲಿದೆ. ಇಲ್ಲಿ ಮಿಕ್ಕಿದಲ್ಲಿ ಖಾಲಿಯಾಗಿರೋ ಸಣ್ಣ ಸಣ್ಣ ಚಿಟ್ಕಲ್ಲೆಲ್ಲ ಇರೋದೆಲ್ಲ ಕಟ್ ಮಾಡ್ಕೊಂಡಿರೋದು ಇದೆಲ್ಲ. ನೋಡಿ, ಇಲ್ಲಿ ಬರೀ ಮಣ್ಣು ಕಾಣೋದೆಲ್ಲ ಇದೆಲ್ಲ ಕಟ್ ಮಾಡಿ ತೆಕ್ಕೊಂಡಿರೋದೆ. ಬನ್ನಿ ನೋಡಿ, ಇಲ್ಲಿ ಕಟ್ ಮಾಡೋದು ನಿಮ್ಗೆ ಭಾಳ ದೊಡ್ಡ ಒಳ್ಳೆ ಉದಾಹರಣೆ ಕಾಣುತ್ತೆ ನೋಡಿ. ಬನ್ನಿ ನೋಡಿ, ಇದಂತೂ ಸಹಜವಾದಲ್ಲ, ನೀಟಾಗಿ ಕತ್ತರಿಸಿರೋದು. ಒಂದು ಬಾದಾಮಿ ಚಾಲುಕ್ಯರು ಕತ್ತರಿಸಿ ದೇವಸ್ಥಾನಕ್ಕೆ ಬಳಸಿರ್ಬೋದು, ಅಥವಾ ಇವರನ್ನು ಕಟ್ ಮಾಡ್ಕೊಂಡು ಇದಕ್ಕೆ ಇಟ್ಕೊಂಡಿರ್ಬೋದು. ಹಾಗಾಗಿ ಸ್ಥಳೀಯವಾಗಿ ಸಿಗೋವಂಥ ವಸ್ತುಗಳನ್ನೇ ಬಳಸಿ ಮಾಡಿರೋಂಥ ರಚನೆಗಳು. ಬನ್ನಿ, ಅವ್ನು ದೊಡ್ಡದಿದ್ದೇವೆ ನೋಡ್ಕೊಂಡು ಮುಗಿಸ್ಬಿಡೋಣ. ಆಮೇಲೆ ಇಲ್ಲಿಂದ ಆರಿಸಿ ಅಂತ ತೆಗೆಸ್ಬೋದಿತ್ತು ಗಳಗನಾಥ ಟೆಂಪಲ್ಲು. ಇಲ್ಲಿಂದ ಇದ್ದಿದ್ರೆ ಆರಿಸಿ ಗಳಗನಾಥ ಟೆಂಪಲ್ ತಗೊಬೋದು ಶಾಟು. ಇದು ಇಲ್ಲಿ ಈಗ ನಮಗೆ ಕಾಣಸಿಗುವಂಥ ದೊಡ್ಡ ಡೋಲ್ಮನ್ ಅಥವಾ ಕಲ್ಲಿನ ಸಮಾಧಿಗಳಲ್ಲಿ ಒಂದು ಚೆನ್ನಾಗಿರುವಂಥದ್ದು ನೋಡಿ. ದೊಡ್ಡದು ಅಲ್ಲೊಂದು 4-5 ತುಂಬ ಚೆನ್ನಾಗಿದ್ದಾವೆ ಬೆಟ್ಟ. ಇಲ್ಲಿ ಗಮನಿಸ್ಬೋದು ನೋಡಿ, ದೊಡ್ಡದು. ಒಂದು ಇದರಿಂದ ನಮಗೆ ಇನ್ನೊಂದು ಪ್ರೂವ್ ಆಗೋದೇನು ಅಂದರೆ, ಹಿರೇಬೆಣಕಲ್ನಲ್ಲಿ ನಾವು ಗಮನಿಸಿದ ಹಾಗೆ ಕೆಲವು ತುಂಬ ದೊಡ್ಡದು ಮಾಡಿದರು, ಕೆಲವು ತುಂಬ ಚಿಕ್ಕದು ಮಾಡಿದರು. ಆವಾಗ ನಾವು ಕೆಲವು ಊಹೆ ಅಂದ್ಕೊಂಡ್ವಿ ಮಗುದಿರಬೇಕು ಅಥವಾ ದೊಡ್ಡವ್ರದ್ದಿರಬೇಕು ಅಂತ. ಆದರೆ ಅಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ಒಬ್ಬರು ವಿದ್ವಾಂಸರು ಕೂಡ ಹೇಳಿದ್ದು, ಆ ಆದಿಮಾನವರ ಆ ಒಂದು ಗುಂಪೇನಿತ್ತಲ್ಲ, ಆ ಗುಂಪಿನ ಕ್ಲಾಸ್ ಸಿಸ್ಟಮ್ ಏನಿತ್ತಲ್ಲ ಅಲ್ಲಿ, ಅಂದರೆ ಆ ಗುಂಪಿನ ಹಿರಿಯ ದೊಡ್ಡದು, ಆ ಗುಂಪಿನಲ್ಲಿ ಯಾರೋ ಒಬ್ಬ ಸಾಮಾನ್ಯ, ಆತನಿಗೆ ಒಂದು ಸಾಮಾನ್ಯವಾದದ್ದು, ಆ ಥರ ಕ್ಲಾಸ್ ಸಿಸ್ಟಮ್ ಕೂಡ ಅವರಲ್ಲಿ ಇದ್ದಿರಬಹುದು ಅಂತ ಒಂದು ಮಾಹಿತಿನ ಲಾಸ್ಟ್ ಟೈಮ್ ಕೊಟ್ಟಿದ್ರು ನಮಗೆ. ಸೊ ಆ ಥರ ಇದ್ದು ಇರಬೇಕು. ಯಾಕಂದರೆ ಅಲ್ಲೊಂದು ಚಿಕ್ಕದಿದೆ, ಇಲ್ಲೊಂದು ಸ್ವಲ್ಪ ದೊಡ್ಡದು ವಿಶಾಲವಾಗಿದೆ.
ಸೊ ಆ ಥರದ್ದು ವ್ಯವಸ್ಥೆ. ಬರೀ ಶವ ಇಡೋಕ್ಕಾಯ್ತು ಅಂತಂದರೆ ಇಷ್ಟು ದೊಡ್ಡದು ಕೂಡ ಬೇಕಿಲ್ಲ. ನಿಮ್ಗೆ ಗೊತ್ತಿದೆ 6 ಇವಾಗೆಲ್ಲ ನಾವು 6 ಅಡಿ 3 ಅಡಿ ಅಂತ ತಮಾಷೆ ಎಲ್ಲ ಮಾಡ್ತೀವಲ್ಲ, ಆದರೆ ಅದಕ್ಕಿಂತ ದೊಡ್ಡದು ಅಂದರೆ ಆ ಕಾಲದ ಕ್ಲಾಸ್ ಸಿಸ್ಟಮ್ ಕೂಡ ಕ್ಲಾಸಿಫೈ ಮಾಡುತ್ತೆ ಅಂತ ನಾವು ಅನ್ಕೋಬೋದು. ಇದ್ರ ಬಗ್ಗೆ ನನಗೂ ಇದು ಒಂಥರ ಹೊಸ ಮಾಹಿತಿಗಳು. ಯಾಕೆಂದರೆ ಹಿರೇಬೆಣಕಲ್ ನಾನು ಹೋಗಿ ನೋಡಿಲ್ದಿರೋ ಕಾರಣ ಈಗ ಅವರು ಸತ್ತಂಥ ವ್ಯಕ್ತಿಯನ್ನು ತಂದಿಲ್ಲಿ ಇಡ್ತಿದ್ರಲ್ಲ, ಅದು ಉಳ್ತಿದ್ರ ಅಥವಾ ಹಂಗೆ ಮೇಲೆ ಇಡ್ತಿದ್ದ? ಹೂಳ್ತಿರ್ಲಿಲ್ಲ, ಮೇಲಿಡ್ತಾ ಇದ್ರು. ಕೆಳಗಡೆನೂ ಅವರು ಅದನ್ನು ಹೂಳ್ತಿರ್ಲಿಲ್ಲ ಅನ್ನೋಕ್ಕೆ ಸಾಕ್ಷಿ ಮೊಟ್ಟ ಮೊದಲನೇದೇನು ಅಂತಂದರೆ, ಈಗ ಹೇಗೆ ಇಲ್ಲಿ ಕಲ್ಲು ಹಾಕಿದಾರಲ್ಲ ಕೆಳಗಡೆಗೂ ಒಂದು ಕಲ್ಲು ಹಾಕ್ತಿದ್ರು. ಸೊ ದಟ್ ಮೀನ್ಸ್ ಒಳಗಡೆ ಹಾಕಿಲ್ಲ ಅಂತ ಅನ್ಕೋಬೋದು. ಓಕೆ, ಸೊ ಅದನ್ನು ಅವ್ರು ಇಡ್ತಾ ಇದ್ದಿದ್ದೇನೆ. ಈಗ ಕೆಲವು ಕಮ್ಯುನಿಟಿಗಳಲ್ಲಿ ತಾವು ಗಮನಿಸ್ಬೋದು, ಶವಗಳನ್ನ ತೊಗೊಂಡೋಗಿ ಬೆಟ್ಟದ ಮೇಲೆ ಇಟ್ಟು ಬಂದ್ಬಿಡ್ತಾರೆ. ಈಗ ಕೆಲವು ಕಮ್ಯುನಿಟಿ ಇದೆ, ನೀವು ಗೂಗಲ್ ಮಾಡಿ. ಸ್ವರಾಷ್ಟ್ರೀಯನ್ ಧರ್ಮದಲ್ಲೇ ಆ ಥರ ಮಾಡ್ತಾರೆ. ಇನ್ಫ್ಯಾಕ್ಟ್ ಸ್ವರಾಷ್ಟ್ರೀಯನ್ ಅಥವಾ ಜೂಯಿಸಮ್ ಈ ಎರಡರಲ್ಲಿ ಯಾವುದೋ ಒಂದು ಧರ್ಮದಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ಕಟ್ಟಿರೋಂಥ ಯಾವ್ದಾದ್ರು ಕೋಟೆಗಳು ಅಂತಿಂಥದ್ದೆಲ್ಲ ಇರುತ್ತಲ್ಲ, ಅಥವಾ ಇತರ ಪ್ರದೇಶ ಅದು ತೊಗೊಂಡೋಗ್ಬಿಟ್ಟು ರಣಹದ್ದುಗಳಿಗೋಸ್ಕರ ಇಟ್ಬಿಟ್ಟು ಬಂದುಬಿಟ್ಟಿರ್ತಾರೆ. ಅಂದರೆ ಮನುಷ್ಯನ ಯಾವುದೇ ಒಂದು ಕಳೆ ಬರಹ ಇದಾಗಬಾರ್ದು, ಎಲ್ಲವೂ ಉಪಯೋಗಕ್ಕೆ ಬರಬೇಕು ಅನ್ನೋ ಒಂದು ನಂಬಿಕೆ ಇರೋ ಕಾರಣ ಅದನ್ನು ಇಟ್ಟು ಬಂದುಬಿಟ್ಟಿರ್ತಾರೆ. ಅದನ್ನು ಬಂದು ಮುಂದಿನ ದಿನಗಳಲ್ಲೇನು ರಣಹದ್ದುಗಳು ಖಾಲಿ ಮಾಡಿ 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 ಕೊನೆಗೆ ಅಸ್ಥಿಪಂಜರ ಮಾತ್ರ ಉಳ್ಕೊಂಡಿರುತ್ತೆ. ಆ ಥರ ಒಂದು ಪದ್ಧತಿ ಕೂಡ ಇದೆ. ಸೊ ಇದು ಅದೇ ಥರನ ಹಾಗಾದರೆ? ಇದು ಅದೇ ಥರನೇ. ಆಮೇಲೆ ಇನ್ನೊಂದೇನು ಅಂತಂದರೆ, ಕೆಲವು ಹಿರೇಬೆಣಕಲ್ನ ಸಮಾಧಿಗಳಲ್ಲಿ ತಾವು ಗಮನಿಸಿದ್ರೆ, ನಾನು ಆಗಲೇ ನಿಮ್ಗೆ ಫಸ್ಟ್ ಹೇಳಿದೆ, 4 ಕಡೆ ಕ್ಲೋಸ್ ಮಾಡ್ತಿದ್ರು ಅವರು. ಮಧ್ಯದಲ್ಲಿ ಒಂದು ಸಣ್ಣ ಕಿಂಡಿ ಮಾತ್ರ ಮಾಡ್ತಿದ್ರು, ಒಂದು ಸಣ್ಣ ಕಟ್ಟು. ಸೊ ಅಂದರೆ ಇವ್ರಿಗೆ ಮಾತ್ರ ಕಾಣೋ ಥರ, ಅಥವಾ ನಾವು ಏನಾದ್ರು ಎಡೆ ಇಡ್ತೀವಲ್ಲ, ಒಂದು ಕೈ ಹೋಗೋಷ್ಟು ಮಾತ್ರ ಅಷ್ಟೇ. ಕೈ ಹೋಗಿ ಉದಾಹರಣೆಗೆ ಏನೋ ಇಡಬೇಕು, ಅವರು ಅದು ಊಟ ಏನೋ ಇಡಬೇಕು, ಎಡೆ ಆ ಥರದ್ದು ಮಾತ್ರ ಮಾಡ್ತಿದ್ರು. ಸೊ ಹಂಗಾಗಿ ಯಾವುದೋ ಪ್ರಾಣಿ ಹೋಗಿ ತಿನ್ನೋಕ್ಕೂ ಅವಕಾಶ ಇರ್ತಿರ್ಲಿಲ್ಲ ಎಷ್ಟೋ ಸಲ. ಓಪನ್ ಇಟ್ಟರೆ ಬಹುಶಃ ಅವರು ಬೇರೆ ಸಂಸ್ಕೃತಿ ನಂಬ್ತಿದ್ರೇನೋ. ಕ್ಲೋಸ್ ಮಾಡಿದರೆ ಅವರು ಆ ಶವ ಅಲ್ಲೇ ಒಂಥರ ಕಾಯ್ದುಕೊಳ್ತಾರೆ, ಮೂಳೆ ಅವಶೇಷ ಅದನ್ನ ಆಮೇಲೆ ತೊಗೊಂಡು ಅವ್ರು ಬಹುಶಃ ಬೇರೆ ಎಲ್ಲರೂ ಅದನ್ನ ಸಂಸ್ಕಾರ ಮಾಡ್ತಿದ್ರು, ಅಥವಾ ಅದನ್ನೇ ಬಳಸ್ತಿದ್ರು ಇರ್ಬೋದು. ಯಾವುದನ್ನ ಆಯುಧದ ಥರನೋ ವೆಪನ್ ಥರನೋ ಅಥವಾ ಬೇರೆ ಇನ್ನು ಯಾವುದೋ ಉದ್ದೇಶಕ್ಕೆ ಬಳಸ್ತಿರ್ಬೋದು. ಅಂದರೆ ಮನುಷ್ಯ ಒಂದು ಶವವನ್ನು ಕೂಡ ತಾನು ತನ್ನ ಉಪಯೋಗಕ್ಕೆ ಅಥವಾ ಯಾವುದೋ ಬೇರೆದ್ರ ಉಪಯೋಗಕ್ಕೆ ಕೂಡ ಹೇಗೆ ಮಾಡ್ಕೋಬೋದು ಅಂತ ಅನ್ನೋದನ್ನು ಆತ ಮಾಡ್ತಿದ್ದ ಅಂತ ನಾವು ಇದ್ರ ಮೂಲಕ ಒಂದು ಊಹೆ ಮಾಡ್ಬೋದು. ಸೊ ಹಾಗಾಗಿ ಇದು ಬಹಳ ಮುಖ್ಯವಾಗಿರೋಂಥ ಅಂಶ. ಯಾಕಂದರೆ ಆದಿಮಾನವರ ಉಪಕರಣಗಳೆಲ್ಲ ಏನಿರ್ತಿತ್ತು, ಮೂಳೆಗಳು, ಪ್ರಾಣಿ ಮೂಳೆನೇ ಎಷ್ಟೋ ಸಲ ಆಯುಧ ಮಾಡ್ಕೊಂಡಿರ್ತಿದ್ದ. ಸೊ ಹಾಗಾಗಿ ಮನುಷ್ಯನ ಯಾವುದೋ ರಿಬ್ಬೋ ಅಥವಾ ಯಾವುದೋ ಒಂದು ಕೂಡ ಅವ್ನು ಯೂಸ್ ಆಗಿರ್ಬೋದು. ಸೊ ಹಾಗಾಗಿ ಅದನ್ನು ಬಿಡಿಸ್ಕೊಳ್ಳೋಕೆ ಕೂಡ ಅವ್ನು ಟ್ರೈ ಮಾಡಿದ್ರು ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಈ ಚಾಲುಕ್ಯರು ಅಂತ ಬರೆದಿರುವಂತಹ ಟಿ ಶರ್ಟು, ಚಾಲುಕ್ಯರ ಲಾಂಛನ ನೋಡಿ, ವರಾಹ ಎಲ್ಲವೂ ಇದೆ, ವೀರ ಕನ್ನಡಿಗರ ಟಿ ಶರ್ಟು. ಸರ್, ನೀವು ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ಈ ಟಿ ಶರ್ಟ್ಸ್ಗಳನ್ನ ಎಲ್ಲಿ ಮಾಡಿಸ್ತಾ ಇದ್ದೀರಿ ಅಂತ ವಿವರ ತಿಳಿಸ್ತೀನಿ ಅಂತ, ದಯವಿಟ್ಟು ಇವಾಗಲಾರು ಹೇಳಿದ್ರೆ ಸಂತೋಷ. ಸೊ ನಾವು ಆ್ಯಕ್ಚುಲಿ ನಮ್ಮದೇ ಆದ ಬ್ರ್ಯಾಂಡ್ ಕೂಡ ಮಾಡಿದ್ದೀವಿ, ಕರ್ನಾಟಕ ಬಲ ಅಂದ್ಬಿಟ್ಟು ಟಿ ಶರ್ಟ್ ಬ್ರ್ಯಾಂಡ್ ಕೂಡ ಮಾಡಿದ್ದೀವಿ. ಅದು ಏನಕ್ಕೆ ಅಂದರೆ, ನಾನು ಸುಮಾರು ಕಳೆದ 12-13 ವರ್ಷಗಳಿಂದ ಕರ್ನಾಟಕದ ಇತಿಹಾಸವನ್ನು ಓದೋದ್ರ ಜೊತೆಗೆ ಭಾರತದಲ್ಲಿ ಬೇರೆ ಬೇರೆ ಭಾಗಗಳನ್ನ ಸಾಕಷ್ಟು ಸುತ್ತಾಕ್ಬಿಟ್ಟಿದ್ದೀನಿ. ಹಾಗಾಗಿ ಅವನ್ನೆಲ್ಲ ನೋಡಿದಾಗ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಏನಂದರೆ ನಮ್ಮ ಈ ಒಂದು ವಿಷಯಗಳನ್ನು ಬಟ್ಟೆಗಳ ಮೂಲಕನೂ ನಾವು ಹೇಳಬೋದಲ್ಲ ಅಂತ. ಯಾಕೆಂದರೆ ನಾನು ಸುತ್ತಿದ್ದು ನಾನು ನೋಡಿರೋಂಥ ವಾಸ್ತುಶಿಲ್ಪಗಳು ಎಲ್ಲ ಏನೋ ಒಂಥರ ತುಂಬ ಒಂದು ವಿಭಿನ್ನವಾಗಿರೋ ಕಾರಣ, ಒಂದು ಕರ್ನಾಟಕದ ಇತಿಹಾಸನೇ ಇರ್ಬೋದು, ವಾಸ್ತುಶಿಲ್ಪನೇ ಇರ್ಬೋದು, ಅದು ಕೂಡ ಇದು ಒಂದು ಮಾಧ್ಯಮ, ನಮ್ಮ ಇತಿಹಾಸವನ್ನು ಹೊರಗಡೆ ಹಾಕುವಂಥ ಒಂದು ಮಾಧ್ಯಮ. ಅದರಲ್ಲಿ ನೋಡಿ, ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲೇ ಹೇಳಿದೆ, ಕೆಲವು ಸಂಚಿಕೆಗಳಲ್ಲಿ ಈ ಒಂದು ಡಿಸೈನ್ ಬಗ್ಗೆ ಹೇಳ್ತೀನಿ, ಇಮ್ಮಡಿ ಪುಲಿಕೇಶಿ ಡಿಸೈನ್ ಬಗ್ಗೆ ಅಂತ. ನೋಡಿ, ನನ್ನ ಹಿಂದೆ ಈಗ ಈ ಟಿ ಶರ್ಟ್ ನೋಡ್ತಿದ್ದೀರಲ್ಲ, ಹೌದು, ಕರೆಕ್ಟ್ ಅಲ್ಲ? ಇದು ನಮ್ಮ ಪ್ರಸಿದ್ಧವಾದ ಕಪ್ಪೆ ಅರಭಟ್ಟನ ಶಾಸನದ ಆಧಾರಿತವಾಗಿ ನಾವು ಮಾಡಿರುವಂಥ ಟಿ ಶರ್ಟು. ಏನಪ್ಪ ಈ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಹೇಳುತ್ತೆ ಅಂದರೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅಂತ ಹೇಳ್ತಾರೆ. ಅಂದರೆ ನಾವು ಒಳ್ಳೆಯವ್ರು ಕೆಟ್ಟವ್ರು ಅಂತ. ಅಂದರೆ ಇದನ್ನ ಪುಲಕೇಶಿಯ ಗುಣಗಳು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನೀವು ಎಡಗಡೆ ಭಾಗ ನೀವೇನಾದ್ರು ನೋಡಿದ್ರೆ, ನಾವಲ್ಲಿ ಟೆಕ್ಸ್ಟಲ್ಲಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂತ ಹಾಕಿದ್ದೀವಿ ಅಲ್ವಾ? ನೀವು ಅದರದ್ದು ಕಿರೀಟದ ಭಾಗ ನೋಡಿ, ಕಿರೀಟದ ಭಾಗ ನೀವೇನಾದ್ರು ನೋಡಿದ್ರೆ ನಮ್ಮ ಬಾದಾಮಿಯ ಗುಹಾಲಯಗಳು ಕಾಣಿಸ್ತಿದೆ ಅಲ್ವಾ? ಹಾಗೆ ನೀವು ಕೆಳಗಡೆ ನೋಡಿದ್ರೆ, ನಾನು ಈಗಾಗಲೇ ಈ ಒಂದು ಸಂಚಿಕೆನಲ್ಲೇ ಹೇಳಿದೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುಲಕೇಶಿ ಎಷ್ಟು ದೊಡ್ಡ ಕೆಲಸ ಮಾಡಿದ ಅಂತ. ಹಾಗೆ ನಾನು ಹೇಳ್ಬೇಕಂದಾಗ, ಕುಸ್ರೋ ಬಂದು ಎಂಬಸಿ ಎಕ್ಸ್ಚೇಂಜ್ ಮಾಡಿದ್ರ ಬಗ್ಗೆ ನಾನು ಮಾತಾಡಿದ್ದೆ. ಆ ಎಂಬಸಿ ಎಕ್ಸ್ಚೇಂಜ್ ಮಾಡಿರೋದನ್ನು ನಾವು ಕೆಳಗಡೆ ತೋರಿಸಿದ್ದೀವಿ. ಅಂದರೆ ಎಡಗಡೆ ಫೇಸ್ ಇವಾಗ ಸಾಧುಗೆ ಸಾಧು, ಇದು ಅರ್ಧ ಮುಖ ಎಡಗಡೆಗೆ ನೋಡಿದ್ರೆ ಒಳ್ಳೆಯ ಮುಖ, ಒಳ್ಳೆಯ ಗುಣಗಳು, ಕರೆಕ್ಟಾ? ಸೊ ಆ ಒಳ್ಳೆಯ ಗುಣಗಳಲ್ಲಿ ಗುಡಿಗೋಪುರಗಳನ್ನು ಕಟ್ತಾ ಇರೋದು, ಯಾರಾದರೂ ಆಶ್ರಯ ಕೇಳಿ ಅಥವಾ ಸಹಾಯ ಕೇಳಿ ಬಂದರೆ ಅವ್ರಿಗೆ ಸಹಾಯ ಮಾಡ್ತಿರೋದನ್ನು ನಾವು ತೋರಿಸಿದ್ದೀವಿ. ಹಾಗೆ ನೀವು ಬಲ್ಗಡೆ ಭಾಗ ನೋಡಿದ್ರೆ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನಂತ ಇದೆ. ಅಂದರೆ ನಮ್ಮನ್ನು ಯಾರು ಎದುರಾಕೊಂಡ್ರೆ ನಾವು ಎಷ್ಟು ಕೆಟ್ಟವರು ಅನ್ನೋದು ಅರ್ಥ ಕೊಡ್ತಿದೆಯಲ್ಲ. ಅದರಲ್ಲಿ ಈ ಒಂದು ಸಂಚಿಕೆಯಲ್ಲಿ ಈಗಾಗಲೇ ನಾನು ಹೇಳಿದೆ, ಪುಲಕೇಶಿ ನೌಕಾ ಯುದ್ಧಗಳನ್ನು ಮಾಡಿದ್ದು, ಅದು ಏನು
ಅದು ಡಿಫೆಂಡಿಂಗ್ ಮೋಡ್ ಇರ್ಬೋದು, ಅಫೆಂಡಿಂಗ್ ಮೋಡ್ ಇರ್ಬೋದು. ಅಂದರೆ ನಮ್ಮ ನೆಲಕ್ಕೆ ಬಂದಾಗ ನಾವು ನೌಕಾ ಯುದ್ಧ ಮಾಡಿರ್ಬೋದು, ಅಥವಾ ಬೇರೆ ದೇಶದ ಮೇಲೆ ಹೋಗಿ ನೌಕಾ ಯುದ್ಧಗಳನ್ನ ಮಾಡಿದ್ವಲ್ಲ, ಅರಬ್ಬರ ವಿರುದ್ಧ ಮತ್ತು ಸಸನಿಡ್ಗಳ ವಿರುದ್ಧ, ಅದನ್ನ ಸೂಚಿಸೋ ಹಾಗೆ ಮೇಲ್ಗಡೆ ಬಂದು ಹಡಗನ್ನ ಕೂಡ ನಾವು ತೋರಿಸಿದೀವಿ ಅಲ್ಲ. ಅದ್ರ ಕೆಳಗಡೆ ನೀವು ಬಂತು ಅಂದರೆ ಹರ್ಷವರ್ಧನನ ಬಂದು ನರ್ಮದಾ ನದಿ ಕಾಳಗದಲ್ಲಿ ಸೋಲಿಸಿದ್ದ ಅಂತ ನಾವು ಹೇಳ್ತೀವಲ್ಲ, ಅದು ಗಜಪಡೆಯ ಯುದ್ಧ ಆಗಿದ್ದು, ಮೇನ್ಲಿ ಗಜಪಡೆ. ಹಾಗಾಗಿ ಕೆಳಗಡೆ ನೀವು ನೋಡಿದ್ರೆ ಗಜಪಡೆ ಯುದ್ಧ ಮಾಡ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ಅಲ್ವಾ. ಇದೆಲ್ಲ ಆದ್ಮೇಲೆ ಕಿರೀಟದ ಮಧ್ಯಭಾಗ ನೋಡಿದ್ರೆ ಪುಲಕೇಶಿದು ಸಹಿ ಕೂಡ ಇದೆ ಮೇಲ್ಗಡೆಗೆ, ಮೇಲಿದೆ. ಹೌದು, ಪುಲಕೇಶಿ ಸೈನ್ ಶಾಸನಗಳಲ್ಲಿ ಪುಲಕೇಶಿ ಅಂತ ಏನು ಬರ್ದಿದಾರಲ್ಲ, ಅದನ್ನೇ ಅಲ್ಲಿ ಬರ್ದಿದೀವಿ ಇನ್ಫ್ಯಾಕ್ಟ್. ಸೊ ಹಾಗಾಗಿ ಇದು ಪುಲಕೇಶಿಯ ಸಮಗ್ರ ಗುಣಗಳು, ಅಂದ್ರೆ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಎಷ್ಟು ಕೆಟ್ಟವರು ಪುಲಕೇಶಿ ಆಗಿದ್ದ ಅನ್ನೋದನ್ನ ಹೇಳೋ ಒಂದು ಥೀಮ್ ಮೇಲೆ ಮಾಡಿರೋಂಥ ಟಿ ಶರ್ಟ್ ಇದು. ಸೊ ಈ ಟಿ ಶರ್ಟು ನಮ್ಮದೇ ವೆಬ್ಸೈಟು karnatabala.com/store ಇಲ್ಲಿ ಸಿಗುತ್ತೆ. ಇದಲ್ಲದೆ ಬಂದು ಕರ್ನಾಟಕದ ಎಲ್ಲ ರಾಜಮನೆತನಗಳದ ರಾಜಲಾಂಛನಗಳಿರ್ಬೋದು, ಆಮೇಲೆ ನಮ್ಮ ಕೆಂಪೇಗೌಡರು ಡಿಸೈನ್ ಇರ್ಬೋದು, ಆಮೇಲೆ ನಮ್ಮ ನಾಡಿಗೆ ತುಂಬ ದೊಡ್ಡ ಕೊಡುಗೆ ಕೊಟ್ಟಂತಹ ನಮ್ಮ ದೈವಶ್ರೀ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇರ್ಬೋದು, ಅವರ ಸಮಗ್ರ ಕೊಡುಗೆಗಳನ್ನ ನಾವು ಒಂದೇ ಟಿ ಶರ್ಟಲ್ಲಿ ತೋರಿಸಿದ್ದೀವಿ. ಆ ಥರ ವಿಭಿನ್ನವಾದ ಟಿ ಶರ್ಟ್ಗಳನ್ನ ಕೂಡ ಮಾಡಿದ್ದೀನಿ. ಹಾಗಾಗಿ ಇದು ಕೂಡ ಒಂದು ಕರ್ನಾಟಕದ ಇತಿಹಾಸವನ್ನು, ಕರ್ನಾಟಕದ ಸಂಸ್ಕೃತಿಯನ್ನು ಎಲ್ಲರಿಗೂ ಸಾರುವ ಒಂದು ದಾರಿಯಾಗಿರೋ ಕಾರಣ ಹೆಚ್ಚಿನ ಕನ್ನಡಿಗರು ಈ ಟಿ ಶರ್ಟ್ಗಳನ್ನ ಬೈ ಮಾಡಿ ಹಾಕೊಂಡು ಓಡಾಡಿದ್ರೆ ಇದು ಒಂಥರ ಪ್ರಚಾರ ಆಗುತ್ತೆ ಅಂತ ಈ ಮೂಲಕ ನಾನು ಹೇಳ್ತೀನಿ. ಗ್ರೇಟ್, ವೆರಿ ನೈಸ್. ಸೊ ಇದು ಹೇಗೆ ಡಿಸೈನ್ ಮಾಡಿದ್ರೆ, ಹೇಗೆ ಬಂತು ಐಡಿಯಾ ಇದ್ರ ಡಿಸೈನರ್ಸ್ ಯಾರು? ಇದು ನಮ್ಮ ತಂಡ ಇದೆಯಲ್ಲ, ನಮ್ಮ ತಂಡದಲ್ಲಿ ನವೀನ್ ಸಾಗರ್ ಅಂತ ಒಬ್ರು ಇದ್ದಾರೆ. ಅವ್ರು ಮೂಲತಃ ಸಾಗರ ಜಿಲ್ಲೆಯವರು ಅಲ್ಲ, ಅವ್ರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ಅವರು. ಸೊ ಇವರು ತೇಜಸ್ವಿಯವರ ದೊಡ್ಡ ಅಭಿಮಾನಿ. ಓಕೆ. ಅವ್ರು ಎಂಥ ಅದ್ಭುತವಾದ ಕಲಾವಿದ ಅಂದರೆ ನಿಜವಲ್ಲೂ ಹ್ಯಾಟ್ಸ್ ಆಫ್. ನಾನೇನಾದರೂ ಬಂದು ಅವ್ರಿಗೆ ಹೇಳ್ತಾ ಇರ್ತೀನಿ ಇದಂಗೆ ಅಂತ, ಇತಿಹಾಸದ ಕಥೆಗಳು ಅದು ಅವ್ರು ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಡಿಸೈನ್ ರೂಪದಲ್ಲಿ ವಾಪಸ್ ಬರ್ತಾರೆ ಅವರು. ಅದರಲ್ಲೂ ನಾನು ಇದು ಪುಲಕೇಶಿದು ಇದೆಲ್ಲ ಕಥೆಗಳೆಲ್ಲ ಹೇಳಿದ್ನಲ್ಲ, ಆಗ ಈ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಈ ಒಂದು ಇದೇನೆ ಸೆಂಟೆನ್ಸು. ಅವಾಗ ಅವರೇನೆ ಯೋಚನೆ ಮಾಡಿ ಒಳ್ಳೆ ಗುಣಗಳು ಮತ್ತೆ ಏನಂತಾರೆ ಪುಲಕೇಶಿಯ ಸೌಮ್ಯ ಸ್ವಭಾವ ಮತ್ತೆ ರೌದ್ರ ಸ್ವಭಾವ ಈ ಎರಡೂ ಆ ಒಂದು ಶಾಸನದಲ್ಲಿ ಹೇಳಿರೋ ಕಾರಣ ಅದನ್ನೇ ಒಂದು ಸಮಗ್ರವಾಗಿ ಆ ಚರಿತ್ರೆಯನ್ನು ಒಂದು ಡಿಸೈನಲ್ಲಿ ಕಟ್ಕೊಡೋ ಕೆಲಸನ ನಮ್ಮ ಇವರು ನವೀನ್ ಸಾಗರ್ ಅವ್ರು ಮಾಡಿದ್ರು. ಗ್ರೇಟ್. ಅದ್ರ ಜೊತೆಗೆ ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಒಂದು ಟಿ ಶರ್ಟ್ನಲ್ಲಿ ಯಾವ ರೀತಿ ಇದೆ ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡಿಗೆ ನೀಡಿದ ಪ್ರಮುಖ ಕೊಡುಗೆಗಳನ್ನ ನಾವು ನೋಡೋದಾದ್ರೆ ನಮ್ದು KRS ಮಾಡಿದವರೇನೆ ಗೊತ್ತಲ್ಲ, ಎಲ್ಲ ಡ್ಯಾಮ್ಸ್ಗಳನ್ನ ಎಷ್ಟೊಂದು ಕಟ್ಟಿದ್ರು, ಆಮೇಲೆ ನಿಮ್ಯಾನ್ಸನ್ನು ಕಟ್ಟಿದ್ದಿರ್ಬೋದು, ಆಮೇಲೆ ಎಷ್ಟೊಂದು ಇನ್ಸ್ಟಿಟ್ಯೂಷನ್ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, SBI ಕಟ್ಟಿರೋದು ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಕಟ್ಟಿರೋದು ಇರ್ಬೋದು, ನಮ್ಮ KR ಮಾರ್ಕೆಟ್ನ ಕಟ್ಟಿರೋದು ಇರ್ಬೋದು, ಆಮೇಲೆ ಹಿಂದೆ ಬಂದು ನಮ್ಮದು ಮೈಸೂರು ರೈಲ್ವೇಸ್ ಇತ್ತು ಅದಿರ್ಬೋದು, ಮತ್ತು ಭದ್ರಾವತಿ ಉಕ್ಕಿನ ಕಾರ್ಖಾನೆ ಇರ್ಬೋದು. ಹೀಗೆ ಅವ್ರು ಏನೇನು ಕರ್ನಾಟಕಕ್ಕಿಂತ ಕೊಡುಗೆಗಳು ಕೊಟ್ಟರಲ್ಲ, ಈಗ ಇದೇ ಇರ್ಬೋದು ಶಿವನ ಸಮುದ್ರದಲ್ಲಿ ನಮ್ಮದು ಮೊದಲನೇ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ರಾಜೆಕ್ಟ್ ಅಂತ ಬಂತಲ್ಲ, ಅಂದರೆ ಕರೆಂಟು. ಸೊ ಆ ಪ್ರಾಜೆಕ್ಟ್ಗಳು ಮಾಡಿರೋದು ಇಷ್ಟೂ ಕೂಡ ನಾವು ಒಂದೇ ಒಂದು ಟಿ ಶರ್ಟಲ್ಲಿ ಒಂದು ಡಿಸೈನಲ್ಲಿ ತೋರಿಸಿದ್ವಿ. ಆ ಟಿ ಶರ್ಟ್ ಒಂದು ಡಿಸೈನಲ್ಲಿ ಅವರೆಲ್ಲ ಸಮಗ್ರ ಕೊಡುಗೆ ಇದೆ. ಇದಲ್ಲದೆ ಇನ್ನೊಂದು ಟಿ ಶರ್ಟ್ ನಾವು ಮಾಡಿದ್ವಿ, ಅದು ಕರ್ನಾಟಕ ಬಲ ಅಂತ. ಕರ್ನಾಟಕ ಬಲ ಅಂದರೆ ಈ ಒಂದು ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ಕರ್ನಾಟಕ ಬಲ ಅನ್ನೋದು ಬಾದಾಮಿ ಚಾಲುಕ್ಯರ ಸೈನ್ಯದ ಹೆಸರು. ನಾವು ಅದೇ ಸೈನ್ಯದ ಹೆಸರಿಟ್ಕೊಂಡೇ ಕರ್ನಾಟಕದ ಇತಿಹಾಸವನ್ನು ಜನರಿಗೆ ಪರಿಚಯ ಮಾಡ್ಕೊಳೋವಂಥ ಕೆಲಸ ಮಾಡ್ತಾ ಇರೋದು. ಆ ನಿಟ್ಟಲ್ಲಿ ಒಂದು ಟಿ ಶರ್ಟ್ನ ಡಿಸೈನ್ ಮಾಡಿದ್ವಿ, ಕರ್ನಾಟಕ ಬಲ ಅಂತ ಟಿ ಶರ್ಟು. ಅದರಲ್ಲಿ ಕರ್ನಾಟಕವನ್ನು ಆಡಳಿತ ಮಾಡಿದಂತಹ ಎಲ್ಲ ರಾಜಮನೆತನಗಳ ಲಾಂಛನಗಳು ಈಗ ನೀವೇ ಹಾಕೊಂಡಿದ್ದೀರಲ್ಲ, ಇದೇ ಥರ ಬಂದು ಚಾಲುಕ್ಯರು ನಮ್ಮ ಕರ್ನಾಟಕವನ್ನು ಆಡಳಿತ ಮಾಡಿದಂಥ ಎಲ್ಲ ರಾಜಮನೆತನಗಳ ರಾಜ ಲಾಂಛನಗಳು, ಅವರ ಹೆಸರು, ಅವರ ಆಡಳಿತ ಮಾಡಿದ ಅವಧಿಯನ್ನು ಒಂದು ಇದರಲ್ಲಿ ಡಿಸೈನ್ ಮಾಡಿದ್ವಿ ಪೂರ್ತಿ ಒಂದು ಟಿ ಶರ್ಟ್ನಲ್ಲಿ. ಅಂದರೆ ಅದು ಕರ್ನಾಟಕದ 1800 ವರ್ಷಗಳ ಒಂದೇ ಟಿ ಶರ್ಟಲ್ಲಿ ನಾವು ತೋರಿಸ್ಬಿಡ್ಬೋದು. ಆ ಥರ ಕೂಡ ಒಂದು ವಿಭಿನ್ನವಾದ ಡಿಸೈನ್ ಆಗಿದೆ. ಮತ್ತು ಇತ್ತೀಚೆಗೆ ಇನ್ನೊಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಈಗೇನು ಅಂದರೆ ಕನ್ನಡ ಇತಿಹಾಸದ್ದು ಆಯಿತು, ಹಾಗೆ ಕನ್ನಡ ವಾಸ್ತುಶಿಲ್ಪದ ಆಯ್ತಲ್ಲ, ಹಾಗೆ ಕನ್ನಡ ಲಿಪಿ ಬೆಳವಣಿಗೆ ಆಯ್ತಲ್ಲ, ಅದರಲ್ಲಿ ನಾವು ಬೆಳವಣಿಗೆ ಅಂತ ಒಂದು ಟಿ ಶರ್ಟ್ ಮಾಡಿದ್ವಿ. ಅಂದರೆ ಈಗ ಅಶೋಕನ ಕಾಲದಿಂದ ಇವತ್ತಿನ ಕಾಲದವರೆಗೂ ಕನ್ನಡದ ಅಕ್ಷರ ಬಂದು ಯಾವ ರೀತಿ ಬೆಳೆದು ಬಂತು ಅನ್ನೋದನ್ನು ಒಂದು ಟಿ ಶರ್ಟ್ ಡಿಸೈನಲ್ಲಿ ತೊಗೊಬಂದಿದ್ದೀನಿ. ಹೀಗೆ ಹಲವು ಅಚ್ಚರಿಯ ಡಿಸೈನ್ಗಳು ನಮ್ಮ ಆನ್ಲೈನ್ ಮಳಿಗೆನಲ್ಲಿ ಲಭ್ಯ ಇದೆ. ಗ್ರೇಟ್. ಸೊ ದಯವಿಟ್ಟು ನೀವು ಕನ್ನಡ ಆಸಕ್ತರು, ಕನ್ನಡಿಗರು ಈ ಟಿ ಶರ್ಟ್ಗಳನ್ನು ತಗೊಳ್ಳಿ, ಇವುಗಳನ್ನ ಬಳಸಿ. ಯಾವ್ಯಾವ ಬೇರೆ ಬೇರೆ ಕಾರ್ಪೊರೇಟ್ ಕಂಪ್ನಿ ಅಥವಾ MNC ಕಂಪ್ನಿಗಳದೆಲ್ಲ ತೊಗೊಂಡು ಅವ್ರನ್ನ ಬೆಳೆಸೋ ಬದಲು ಕನ್ನಡಿಗರು ಮಾಡುವಂಥ ಈ ಥರದನ್ನ ತೊಗೊಂಡು ಹಾಕೊಳ್ಳೋ ಮೂಲಕ ಕನ್ನಡಿಗರಿಗೆ ಈ ಹಣ ಉಳಿಯುತ್ತೆ. ಜೊತೆಗೆ ಕನ್ನಡಿಗರ ಸಾಹಸ ಸಾಧನೆಗಳನ್ನು ಸಾರುವಂತಹ ಟಿ ಶರ್ಟ್ಗಳು ನೀವು ಮೈ ಮಾಡಿದರೆ ಅದೊಂದು ಹೆಮ್ಮೆ. ಮುಂದಿನ ಮಕ್ಕಳಿಗೆ, ಮುಂದಿನ ಜನ್ರೇಷನ್ಗೆ ನೀವು ಇದನ್ನು ಪಾಸ್ ಆನ್ ಮಾಡ್ಬೋದು ಅಂತ ಕೇಳ್ಕೊತೀನಿ. karnatabala.com ವೆಬ್ಸೈಟ್ ಎಲ್ಲರೂ ಲಾಗಿನ್ ಆಗಿ ಕರ್ನಾಟಕ ಬಲ ಅವರು ಮಾಡುವಂಥ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕನ್ನಡಿಗರು ಮಾಡಿದ ಸಾಧನೆಗೆ ಸಂಬಂಧಪಟ್ಟಂಥ ಟಿ ಶರ್ಟ್ಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಕನ್ನಡತನ, ಕನ್ನಡದ ಸಾಹಸ ಧೈರ್ಯಗಳನ್ನು ಎಲ್ಲ ಕಡೆ ಹಂಚಿ. ನಮಸ್ಕಾರ.
ಮೇಗುತಿ ಜಿನಾಲಯ ಇದರ ಟೂರು, ಇಲ್ಲಿರುವಂಥ ರೋಚಕ ಇಮ್ಮಡಿ ಪುಲಕೇಶಿಗೆ ಸಂಬಂಧಪಟ್ಟಂಥ ಶಾಸನ, ಬಾದಾಮಿ ಚಾಲುಕ್ಯರ ವಂಶಾವಳಿಗೆ ಸಂಬಂಧಪಟ್ಟಂಥ ಶಾಸನ, ಈ ದೇವಾಲಯದ ಟೂರು, ಹಿಂದ್ಗಡೆ ಇದ್ದಂತಹ ಆದಿಮಾನವರ ಸಮಾಧಿ ಎಲ್ಲವನ್ನು ತಾವು ನೋಡಿದ್ರೆ ಬಹಳ ಧನ್ಯವಾದ ನಿಮ್ಗೆಲ್ರಿಗೂ. ಸರ್ ಧನ್ಯವಾದ, ತಮಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು. ಆ್ಯಂಡ್ ಭಾಳ ಮುಖ್ಯವಾಗಿ ಇಲ್ಲಿಗೆ ಬನ್ನಿ, ಬಂದರು ಇಲ್ಲಿ ನೋಡಿ ಶಾಸನವನ್ನು ಮಕ್ಕಳಿಗೆ ತೋರಿಸಿ, ಅದರ ವಿವರಣೆ ಹೇಳಿ. ವಿವರಣೆ ನಿಮಗೆ ಗೈಡ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು, ಗೈಡ್ ಆಗಲಿಲ್ಲ ಅಂದರೆ ಈ ವಿಡಿಯೋ ತೋರಿಸ್ಕೊಂಡಾದ್ರೂ ಹೇಳಿ ಸೊ ಏನೇನಿದೆ ಅದರಲ್ಲಿ ಅಂತ ಹೇಳಿ. ಅಷ್ಟು ಹೇಳ್ತಾ ಇಲ್ಲಿನ ಸ್ವಚ್ಛತೆ ಕಾಪಾಡಿ, ಅನೈತಿಕ ಚಟುವಟಿಕೆ ಬೇಡ. ಸರ್ಕಾರಗಳು, ಇಲಾಖೆಗಳು, ಮುಖ್ಯವಾಗಿ ಜನ ಕೂಡ ಇಲ್ಲಿ ರಸ್ತೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ಅಥವಾ ಸರ್ಕಾರಗಳು ಇವ್ರಿಗೆ ಬೇರೆ ಸೈಟ್ ಕೊಟ್ಟು ಬೇರೆ ಕಡೆ ಹೋಗಿ ಅಂತಾರೆ, ದಯವಿಟ್ಟು ಅದಕ್ಕೆ ಒಪ್ಕೊಳ್ಳಿ ಅಂತ ನನ್ನ ಮನವಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.